ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಅನ್ಪೂರ್ಣವ್ರೆ, ನಾನ್ ಸ್ವಲ್ಪ ಹೊರಗಡೆ ಹೋಗ್ಬೇಕು, ದಯವಿಟ್ಟು ಪಾಪು ನೋಡ್ಕೊಳ್ಳಿ. ನಾನ್ ಹೇಗೆ ನೋಡ್ಕೊಳಕ್ ಆಗತ್ತೆ? ಈಗ ಇಟ್ಕೊಳ್ಳಿ, ಹೀಗೆ ನೋಡ್ಕೊಳ್ತಾ ಇರಿ. ರೇಖಾ, ತಮಾಷೆ ಸಾಕು. 1 ವರ್ಷದ ಮಗುನ ಈ ತರ ನನ್ ಕೈ ಕೊಟ್ಟವ್ರೆ, ನಂಗ್ ನೋಡ್ಕೊಳಕ್ ಆಗಲ್ಲ. ನಿಮ್ ಜೊತೆ ಕರ್ಕೊಂಡ್ ಹೋಗಿ. ರೇಖಾ ಮೇಡಮ್ ಅವರೇ, ಇಲ್ಲಿ ಕೊಡಿ. ನೀವು ಹೊರಗೆ ಹೋದಾಗ ಮಗು ಅಳಕ್ ಶುರು ಮಾಡಿದ್ರೆ, ಮಗು ಚಿನ್ನ ನಿಮ್ ಮಮ್ಮಿ ಇಲ್ಲ, ನೀನ್ ಅಳಕ್ ಹೋಗ್ಬೇಡ ಅಂತ ನಾನು ಅದಕ್ಕೆ ಕುಮ್ಮ ಕೊಡಕ್ಕಾಗತ್ತಾ? ನೀವೇ ನಿಮ್ ಜೊತೆ ಕರ್ಕೊಂಡೋಗಿ. ಗೌಡ್ರೆ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದು ಮಗು ಅಲ್ಲ, ಬೊಂಬೆ. ಇದನ್ನ ಎತ್ಕೊಂಡು ಹೋಗಿ, ಇದು ಮಗು ಅಂತ ಹೊರಗಡೆ ಓಡಾಡ್ತಾ ಇದ್ರೆ ನಿಜವಾಗ್ಲೂ ನನ್ನ ಆಫ್ ಮೆಂಟ್ಲು ಅಂತ ಕರೀತಾರೆ. ಅಂತ ಕರೆಯೋದೇನು? ನೀವ್ ನಿಜವಾಗ್ಲೂ ಅದೇ ಅಲ್ವಾ? ಮಾಲಿನ್ಯವರೇ, ಹೇಳಿದ್ರಿ ರೇಖಾ ಅವ್ರೆ. ರೇಖಕ್ಕ, ಅವ್ರು ಹೇಳ್ತಿರೋದ್ ಕರೆಕ್ಟ್ ಆಗೇ ಇದೆ. ಅದು ಬೇರೆಯವ್ರ ಪಾಲಿಗೆ ಬೊಂಬೆ, ಆದ್ರೆ ನಿಮ್ ಪಾಲಿಗೆ ನಿಜವಾದ ಮಗುನೇ. ನೋಡಿ, ನಾವು ನಿಮಗೆ ಟಾಸ್ಕ್ ಕೊಟ್ಟಿದೀವಿ, ನೀವು ಟಾಸ್ಕ್ ನ ಕರೆಕ್ಟ್ ಆಗಿ ಮಾಡ್ಲೇಬೇಕು. ಹೌದು ರೇಖಾ ಅವ್ರೆ, ಹಾಗೆಲ್ಲ ಮಗುನ ಯಾರ್ಯಾರ ಕೈಗೋ ಕೊಟ್ಟು ಹೋಗ್ಬಾರ್ದು. ಅದಕ್ಕೆ ಯಾವಾಗ ಯಾವಾಗ ಹುಷಾರ್ ತಪ್ಪುತ್ತೋ, ಅದಕ್ಕೆ ಯಾವಾಗ ಯಾವಾಗ ಹಸ್ವಾಗುತ್ತೋ ಅದೇನು ಗೊತ್ತಾಗಲ್ಲ. ತಾಯಿಯಾದವರು 3 ವರ್ಷ ಮಗು ಜೊತೆನೆ ಇದ್ದು ಅದನ್ನ ನೋಡ್ಕೋಬೇಕು. ಇದೆಲ್ಲ ನಿಮಗಷ್ಟು ಗೊತ್ತಾಗಲ್ವಾ? ಅಯ್ಯೋ, ನಾನು ಇದೆಲ್ಲ ಗಮನಿಸಿದೀನಿ. ಇದು ಬೊಂಬೆ ಅಷ್ಟೇ. ಇದಕ್ ನೆಗಡಿನೂ ಆಗಲ್ಲ, ಜ್ವರನೂ ಬರಲ್ಲ, ಕೋಲ್ಡ್ ಆಗಲ್ಲ, ಕಫನೂ ಆಗಲ್ಲ, ವಾಂತಿನೂ ಆಗಲ್ಲ, ಅದು ಆಗಲ್ಲ. ರೇಖಾ, ಇಲ್ಲೇ ನೀವ್ ಮಾಡ್ತಿರೋ ತಪ್ಪು. ನೋಡಿ ರೇಖಾ, ಮಗು ಯಾವ್ದಾದ್ರೆ ಏನು, ನೀವ್ ಮಗುನ ಹೇಗ್ ನೋಡ್ಕೋತೀರಾ ಅನ್ನೋದು ಮುಖ್ಯ. ಗೊತ್ತಾಯ್ತಾ? ಈ ಮಗುನ ನೀವ್ ಚೆನ್ನಾಗ್ ನೋಡ್ಕೊಂಡ್ರೇನೆ ನಿಜವಾದ ಮಗುನ ನೀವ್ ಚೆನ್ನಾಗ್ ನೋಡ್ಕೋತೀರೋ ಅನ್ನೋ ನಂಬಿಕೆ ನಮಗ್ ಬರತ್ತೆ. ಅಯ್ಯೋ, ಈ 1 ವರ್ಷದ ಮಗು ನೋಡ್ಕೊಳ್ಳೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನನಗೆ 5 ವರ್ಷದ ಮಗುನ್ ಕೊಡಿ. ಆಯ್ತು, 5 ವರ್ಷದ ಮಗು ಅಂತಾನೆ ಅನ್ಕೊಳ್ಳಿ. ಆ ಮಗುನ ನೀಟಾಗಿ ನೋಡ್ಕೋಬೇಕು ತಾನೆ. ಕರೆಕ್ಟ್ ಆಗಿ ನೋಡ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ಗುಲಾಬಿ, 5 ವರ್ಷದ ಮಗುಗೆ ಮಾತಾಡಕ್ ಬರುತ್ತೆ. ಅದಕ್ ಜ್ವರ ಬಂದ್ರು ಹೇಳುತ್ತೆ, ಕೆಮ್ಮಾದ್ರೂ